ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸುಮಾರು 2 ತಿಂಗಳಿಂದ ಕೂಡ ಬಳ್ಳಾರಿಯ ಮಹಾನಗರ ಪಾಲಿಕೆ ಚುನಾವಣೆ ಇವತ್ತು ಅಂತಿಮವಾಗಿ ತೆರೆ ಬಿದ್ದಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಲ್ಲಿ ಒಬ್ಬರಾದಂಥ ಶ್ರೀಮತಿ ಶ್ವೇತಾ ಅವರು ಇವತ್ತು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಇವತ್ತೆಲ್ಲ ಕೂಡ ರಾಜ್ಯಸಭಾ ಸದಸ್ಯರಾದಂಥ ನಾಸಿರಣ್ಣವರು ಮತ್ತು ಶಾಸಕರಾಗಿರುವಂಥ ನಾರಾ ಭರತ್ ರೆಡ್ಡಿ ಅವರು ಮತ್ತು ನಮ್ಮೆಲ್ಲ ಕೂಡ ಸದಸ್ಯರು ಒಟ್ಟಾಗಿ ಇವತ್ತು ನಮ್ಮ ಪಕ್ಷ ಒಗ್ಗಟ್ಟುತನದಿಂದ ಇವತ್ತು ನಮ್ಮ ಹೈಕಮಾಂಡ್ಗೆ ಒಳಗಾಗಿ ಇವತ್ತು ಏನೇ ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲ ಕೂಡ ಬಿಟ್ಟು 29 ಮತಗಳನ್ನು 29ಕ್ಕೆ 29 ಮತಗಳನ್ನು ತೆಗೆದುಕೊಂಡು ಇವತ್ತು ಪೂರ್ಣ ಪ್ರಮಾಣದಲ್ಲಿರುವಂಥ ಮಹಾನಗರ ಪಾಲಿಕೆಯನ್ನು ಇವತ್ತು ಆಯ್ಕೆಯಾಗಿ ಮಹಾನಗರ ಪಾಲಿಕೆಯ ಏನು ಮೇಯರ್ ಆಗಿ ಇವತ್ತು ಶ್ವೇತಾ ಬಿ ಅವರು ಬಂದಿದ್ದಾರೆ. ಅವರಿಗೆಲ್ಲ ಕೂಡ ನಮ್ಮ ಸದಸ್ಯರು ಮತ್ತು ಬಳ್ಳಾರಿ ಜನತೆ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಮ್ಮಲ್ಲಿ ಯಾವುದೇ ಕೂಡ ಒಡಕಿಲ್ಲ ಅನ್ನುವಂಥದ್ದನ್ನು ನಾವು ಈಗಾಗಲೇ ಕೂಡ ಹಲವಾರು ಬಾರಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ. ಇವತ್ತು ಅದು ನಿಜ ಆಗಿದೆ. ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ನಾವೆಲ್ಲ ಕೂಡ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಕುಂತು ಬಗೆಹರಿಸಿಕೊಳ್ಳುವಂಥದ್ದು ಒಂದು ಶಿಸ್ತಿನ ಒಂದು ಪಕ್ಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಹೊರಹೊಮ್ಮಿದೆ. ಅದು ಬಳ್ಳಾರಿಯ ಮಹಾನಗರ ಪಾಲಿಕೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಒಂದೇ ಒಂದು ಮಹಾನಗರ ಪಾಲಿಕೆಯನ್ನು ಇವತ್ತೇನು ಕಾಂಗ್ರೆಸ್ ಪಕ್ಷವಾಗಿ ಇರುವಂಥ ಮಹಾನಗರ ಪಾಲಿಕೆಯನ್ನು ಇವತ್ತು ಅದೇ ರೀತಿಯಾಗಿ ಭದ್ರ ಬುನಾದಿಯಾಗಿ ಬಳ್ಳಾರಿಯ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನು ನಮ್ಮ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಆಸೆ ಆಕಾಂಕ್ಷೆಗಳಿಗಿತ್ತು. ಇವತ್ತು ಅವರೆಲ್ಲ ಕೂಡ ನಮ್ಮ ಪಕ್ಷದ ಸಿದ್ಧಾಂತಗಳಿಂದ ಪಕ್ಷದ ಏನು ಆದೇಶದಿಂದ ಇವತ್ತು ಎಲ್ಲರೂ ಕೂಡ ಒಕ್ಕೂರಲಾಗಿ ಇವತ್ತು ನಮ್ಮ ಅಭ್ಯರ್ಥಿಯನ್ನು ಕಳಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ಈಗಾಗಲೇ ಕೂಡ ನಮ್ಮ ಪಕ್ಷೇತರ ಅಭ್ಯರ್ಥಿ ಅಲ್ಲ, ಅವರು ನಮ್ಮ ಕಾಂಗ್ರೆಸ್ ಪಕ್ಷದನೇ ಅಭ್ಯರ್ಥಿ ವಿ ಶ್ರೀನಿವಾಸ್ ಅವರು ಕೂಡ ನಮ್ಮ ಅಭ್ಯರ್ಥಿನೇ. ಅವರು ಪಕ್ಷೇತರ ಅಂತೇಳಿ ನಾವು ಇವತ್ತು ಈಗಾಗಲೇ ಕೂಡ ನಮ್ಮದಲ್ಲಿ ತೀರ್ಮಾನ ತೆಗೆದಿಟ್ಟಿದ್ದೀವಿ. 5 ಜನ ಪಕ್ಷೇತರಲ್ಲ, ನಮ್ಮ ಕಾಂಗ್ರೆಸ್ ಸದಸ್ಯರೇ ಅವರೆಲ್ಲ ಕೂಡ ಅಂತೇಳಿ ಅದರ ಜೊತೆಗೆ ಮನೆ ಕುಬೇರ ಅವರು ಕೂಡ ಇವತ್ತು ಅವರು ಕೂಡ ಆಕಾಂಕ್ಷೆ ಹಾಕಿದ್ರು. ಅವರು ಕೂಡ ಇವತ್ತು ಕಾಂಗ್ರೆಸ್ನ ಹೈಕಮಾಂಡಿನ ಜೊತೆಗಿದ್ದು ಇವತ್ತೇನು ಹೈಕಮಾಂಡ್ ತೀರ್ಮಾನ ಮಾಡಿದೆ ಅದ್ರ ಜೊತೆಗಿದೆ. ಇವತ್ತು ಎಲ್ಲರೂ ಕೂಡ ಆಗ್ಬೇಕಂತೇಳಿ ವಿಶ್ವಾಸ ಇತ್ತು. ಆದರೆ ನಮ್ಮಲ್ಲಿ ಒಗ್ಗಟ್ಟುತನ ಮಾಡಿ ಇವತ್ತು ಶ್ರೀಮತಿ ಬಿ ಶ್ವೇತಾ ಅವ್ರನ್ನ ಇವತ್ತು ಈಗಾಗಲೇ ಕೂಡ ಮಹಾಪೌರರಾಗಿ ಆಯ್ಕೆ ಆಗಲಿಕ್ಕೆ ಅವರೆಲ್ಲ ಕೂಡ ಒಕ್ಕೂರಲಾಗಿ ದನಿಗೂಡಿಸಿ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ಧನ್ಯವಾದಗಳನ್ನು ತಮ್ಮ ಮೂಲಕ ಕೂಡ ತಿಳಿಸುತ್ತಾರೆ. ಈಗ ಲಾಸ್ಟ್ ನವೆಂಬರ್ 9ರಿಂದ ನಡೆದಂಥ ಪೊಲಿಟಿಕಲ್ ಡ್ರಾಮಾ ಎಲ್ಲರೂ ಗೊತ್ತಿದೆ. ಒಂದು ಎರಡನೇದು, ನೀವು ಯಾರನ್ನು ಸಪೋರ್ಟ್ ಮಾಡಿದ್ರಿ, ಭರತ್ ರೆಡ್ಡಿ ಯಾರನ್ನು ಸಪೋರ್ಟ್ ಮಾಡಿದ್ರು ಅಂತ ಎಲ್ಲರಿಗೂ ಈಗ ಲೋಕ ಇದಾಗಿದೆ. ಅದು ಈಗ ಮೇಲ್ನೋಟಕ್ಕೆ ನಿಮ್ಮ ಕೈ ಅಪ್ಪರ್ ಹ್ಯಾಂಡ್ ಆಗಿದ್ರು ಕೂಡ ನಿಮ್ಮ ಮತ್ತು ಶಾಸಕರ ನಡುವಿನ ಭಿನ್ನಾಭಿಪ್ರಾಯ ಭಿನ್ನಮತ ಒಡಕು ಜಾಸ್ತಿ ಆಯ್ತಾ? ದಯಮಾಡಿ ಸಾಹೇಬ್ರೆ, ತಾವು ಹಿರಿಯರಿದ್ದೀರಿ. ನಾವು ನಮ್ಮಲ್ಲಿ ಒಡಕು ಮಾತ್ರ ಯಾವುದೇ ಕಾರಣಕ್ಕಿಲ್ಲ. ನೀವು ಎಷ್ಟೇ 100 ಸಲ ಅಲ್ಲ 1000 ಸಲ ಕೇಳಿದ್ರು ಕೂಡ ನಮ್ಮಲ್ಲಿ ನನಗೂ ಭರತ್ ರೆಡ್ಡಿ ಅವ್ರಿಗಾಗಿರ್ಬೋದು, ನಮಗಾಗಿರ್ಬೋದು, ನಮ್ಮ ಸದಸ್ಯರಿಗಾಗಿರ್ಬೋದು, ನಮ್ಮಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಇದೆ, ಮಾಡಬೇಕಂತ ಆಸೆ ಇದೆ ಹೊರತು ನಮ್ಮಲ್ಲಿ ಒಡಕು ಮಾತ್ರ ಇಲ್ಲ. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಭರತ್ ರೆಡ್ಡಿ ಅವರು ನನ್ನ ಸೋದರ ರೀತಿಯಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ನನ್ನ ಗುಂಪಿಲ್ಲ, ಅವ್ರ ಗುಂಪಿಲ್ಲ. ಇದು ಪಕ್ಷದ ಹೈಕಮಾಂಡ್ನಿಂದ ಬಂದಂಥ ಒಂದು ಹೆಸರು. ಇದು ಯಾರು ಕೂಡ ಇಲ್ಲ. ನಮ್ಮಲ್ಲಿ ಎಲ್ಲರೂ ಕೂಡ ಎಲ್ಲೋ ಹೊರಗಡೆ ಹೋಗಿದ್ರು ಕೂಡ ನಮ್ಮ ಜೊತೆಗೆ ಸಂಬಂಧದಲ್ಲಿ ಇಟ್ಕೊಂಡು ಮಾತಾಡ್ಕೊಂಡು ಹೋಗಿದ್ದಾರೆ. ಇವತ್ತು ತಾವು ನೋಡ್ಬೋದು 29ಕ್ಕೂ 29 ಮತಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಇವತ್ತು ನಮ್ಮ ಒಗ್ಗಟ್ಟುತನ ನಾವು ಈಗಾಗಲೇ ಕೂಡ ತೋರಿಸಿದ್ದೀವಿ. ನನ್ನ ಪ್ರತಿಷ್ಠೆ ಅಲ್ಲೇ ಅಲ್ಲ, ಇದು ಮಂತ್ರಿಗಳ ಪ್ರತಿಷ್ಠೆನೂ ಅಲ್ಲ, ಶಾಸಕರ ಪ್ರತಿಷ್ಠೆನೂ ಅಲ್ಲ, ನಮ್ಮ ರಾಜ್ಯಸಭಾ ಸದಸ್ಯರ ಪ್ರತಿಷ್ಠೆನೂ ಅಲ್ಲ. ಇದು ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆ. ಇವತ್ತು ನರಿಗಳಂತಲೇ ಇವತ್ತು BJP ಅವರು ಭಾಳಷ್ಟು ಕಾಯ್ಕೊಂಡು ಕುಂತಿದ್ರು.
ನಮ್ಮಲ್ಲಿ ಒಡಕು ಮೂಡುತ್ತಾ ಅಂತೇಳಿ ಇವತ್ತು ಅವ್ರಿಗೆ ನಾವು ಇದನ್ನು ಒಗ್ಗಟ್ಟುತನದಿಂದ ನಾವು ತೋರಿಸಿದ್ದೀವಿ. ನಾವು ಆಗಿರ್ಬೋದು, ನಮ್ಮ ಸೋದರರಾಗಿರುವಂಥ ನಾರಾ ಭರತ್ ರೆಡ್ಡಿ ಅವರು ಆಗಿರ್ಬೋದು, ರಾಜ್ಯಸಭಾ ನಮ್ಮ ಹಿರಿಯರು ಇವತ್ತು ಅವರು CWC ಮೆಂಬರ್ ಆಗಿ ಇವತ್ತು ಈ ಪಕ್ಷದ ಜವಾಬ್ದಾರಿ ತೆಗೆದುಕೊಂಡು ಅವರು ಒರಿಸ್ಸಾಗೆ ಹೋಗಬೇಕಾಗಿತ್ತು ಇಲ್ಲಿಂದ. ಆದರೂ ಕೂಡ ಇವತ್ತು ಪಕ್ಷ ಇಲ್ಲ, ನಮ್ಮ ಬಳ್ಳಾರಿ ಮುಖ್ಯ ಅನ್ನುವಂಥ ವಿಚಾರವನ್ನು ತಿಳಿಸಿ ಅವರು ಇಲ್ಲಿಗೆ ಬಂದು ಮತವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ 29 ಮತಗಳನ್ನು ತೆಗೆದುಕೊಂಡಿವಿ. ನಮ್ಮಲ್ಲಿ ಒಗ್ಗಟ್ಟಿದೆ. ಸಾಹೇಬ್ರೆ, ನಾನು ನಮ್ಮ ಬಳ್ಳಾರಿ ಮಾಧ್ಯಮದವ್ರಿಗೆ ಕೈ ಮುಗಿದು ನಾನು ಕೇಳ್ಕೊತೀನಿ, ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಒಡಕು ಮಾತ್ರ ಇಲ್ಲ ಅನ್ನುವಂಥದ್ದನ್ನ ಸಾರಿ ಹೇಳ್ತೀನಿ. ನಾನು ಎಷ್ಟು ಸಾರಿ ಬೇಕಾದ್ರೆ ಹೇಳ್ತೀನಿ. ನಮ್ಮಲ್ಲಿ ನನಗಾಗಿರ್ಬೋದು, ಭರತ್ ರೆಡ್ಡಿಗಾಗಿರ್ಬೋದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬೇಕಾದರೆ ಅವ್ರನ್ನ ಕೇಳಿ ನನ್ನಿಂದ ಏನಾದರೂ ಸಣ್ಣ ತಪ್ಪಾಕಿದ್ರೆ ಕೂಡ ಹೇಳ್ತೀನಿ ನಾನು. ಅದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಅದಕ್ಕೆ ಒಟ್ಟಾಗಿ ಹೋಗುವಂಥದ್ದನ್ನ ನಮ್ಮ ನಾಸಿರಣ್ಣವ್ರು ನಮ್ಮ ಜೊತೆಗಿದ್ದಾರೆ, ಹಿರಿಯರು. ಇವತ್ತು ಅವ್ರನ್ನ ನಮ್ಮನ್ನು ನಡೆಸ್ಕೊಂಡು ಹೋಗುವಂಥ ದಾರಿ ಇದೆ. ಅವ್ರ ಜೊತೆಗೆ ನಾವೆಲ್ಲ ಇರ್ತೀವಿ. ನನ್ನ ಮಾತಂತಲ್ಲ, ಭರತ್ ರೆಡ್ಡಿ ಅವ್ರ ಮಾತಂತಲ್ಲ, ಇಲ್ಲಿ ಯಾರೂ ಮಾತಲ್ಲ. ಪಕ್ಷದ ಸಿದ್ಧಾಂತದಿಂದ ಒಪ್ಪಿ ಇನ್ನು ಮೇಲೆ ಯಾವತ್ತೂ ಕೂಡ ಪಕ್ಷ ಯಾವ ರೀತಿ ಸಿದ್ಧಾಂತ ಮಾಡ್ಕೊಂಡು ಹೋಗುತ್ತೋ ಅದೇ ರೀತಿಯಾಗಿ ಬಳ್ಳಾರಿ ಕಾಂಗ್ರೆಸ್ನ ತಾವು ನೋಡ್ತೀರಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಲಾಬೀಸು, ಪ್ರೆಷರ್ ಗ್ರೂಪ್ಸು, ಇಂಟ್ರೆಸ್ಟ್ ಗ್ರೂಪ್ಸು, ಪಾರ್ಟಿ ಒಳಗಡೆ ಮತ್ತು ಪಾರ್ಟಿ ಹೊರಗಡೆ ಇದು ಸಹಜ. ಎಲ್ಲರಿಗೆ ಆಸ್ಪಿರೇಷನ್ಸ್ ಇರುತ್ತೆ. ಬಟ್ ಎಲ್ಲರೂ ಬಂದು ನಮ್ಮ ಅಬ್ಸರ್ವರ್ ಬಂದಾಗ, ಆರ್ ವಿ ವೆಂಕಟೇಶ್ ಅವರು ಬಂದಾಗ, XMLC ಬಂದೆಲ್ಲರೂ ನಾವೆಲ್ಲರೂ ಅಲ್ಲಿ ಹೋಗಿ ಕೂತ್ಕೊಂತೀವಿ. ನೀವೇನು ಹೈಕಮಾಂಡಿಂದ ಹೆಸರು ಕೊಡ್ತೀರಾ ಅವರಿಗೆ ನಾವು ವೋಟ್ ಹಾಕ್ತೀವಿ, ಇನ್ನೂ ಇಬ್ಬರು ವಿಡ್ರಾ ಮಾಡ್ತಾರೆ ಅಂತ ಹೇಳಿ. ಅದೇ ಥರ ಎಲ್ಲರೂ ಮೊದಲು ಬಂದು ಇಲ್ಲಿ ಕುತ್ಕೊಂಡಿದ್ರು. ನಾವು ಬಂದೀವಿ, ಅಲ್ಲಿ ಹೆಸರು ಹೇಳಿದ್ರು ನಮಗೆ. ಆ ಹೆಸರು ಒಂದು ಬಿಟ್ಟು ಬೇರೆ ಇಬ್ಬರಿಗೆ ಕರೆದು ವಿಡ್ರಾವಲ್ ನೀವು ಸೈನ್ ಮಾಡಿ ಅಂದಿವಿ. ಅವ್ರು ಸೈನ್ ಮಾಡಿದ್ರು, ವಿಡ್ರಾವಲ್ ಆಯಿತು. ಒಬ್ಬರಿಗೆ ನಮ್ಗೆ ಫುಲ್ 29 ವೋಟ್ ಸಿಕ್ಕಿದೆ. ಈ ಕೆಲವೊಂದು ಈ ಮಧ್ಯದಲ್ಲಿ ಆ ಕಡೆ ಈ ಕಡೆ ವಿಷಯಗಳು ಪೇಪರ್ಸ್ಗಳಲ್ಲಿ ಬರ್ತಿದ್ರು. ಒಂದು ರಿಕ್ವೆಸ್ಟ್ ಎಲ್ಲರಿಗೆ ಏನಂದರೆ, ಎಲ್ಲರೂ ಇಲ್ಲೇ ಇರ್ತೀವಿ, ಇಲ್ಲ ಅಂದರೆ ಬೇರೆ ಊರುಗಳಲ್ಲಿ ಇದ್ದರೂ ಫೋನಲ್ಲಿ ಅವೈಲೇಬಲ್ ಇರ್ತೀವಿ. ಮಿನಿಸ್ಟರ್ ಬಗ್ಗೆ ಆಗಲಿ, MLA ಬಗ್ಗೆ ಆಗಲಿ, ಇನ್ನೊಬ್ಬರು ಯಾರ ಬಗ್ಗೆ ಆಗಲಿ ಬರೀಬೇಕಾದ್ರೆ ಏನದು ಒಂದ್ಸಲ ಅವ್ರಿಗೆ ಕೂಡ ಕೇಳ್ಕೊಂಡು ಬರೆದ್ಬಿಟ್ರೆ ಎರಡು ಥರದ ವ್ಯೂಸು, ಒಪಿನಿಯನ್ಸು ಸಿಗುತ್ತಂಗೆ ಎಲ್ಲ. ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಆಯ್ಕೆ ಆಗೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು ಎಲ್ಲ ಆಶೀರ್ವಾದದಿಂದ ನಾನು ಮಹಾಪೌರರಾಗಿ ಆಯ್ಕೆಯಾಗಿದ್ದೀನಿ. ತುಂಬ ಸಂತೋಷ ಅನಿಸ್ತಾ ಇದೆ. ಬಳ್ಳಾರಿ ಮಹಾನಗರ ಪಾಲಿಕೆ ಸದಸ್ಯರೆಲ್ಲರೂ ಸೇರಿಕೊಂಡು ಈ ಅವಧಿಯಲ್ಲಿ ಬಳ್ಳಾರಿ ನಗರಕ್ಕೆ ಎಷ್ಟು ಅಭಿವೃದ್ಧಿ ಮಾಡಬೇಕು ಎಲ್ಲ ಅಬ್ಸರ್ವರ್ಸು, CM ಅವರಿಗೆ, DCM ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೇನೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಎಷ್ಟು ಅವಧಿ ಇದೆಯೋ ಆದಷ್ಟು ನನ್ನ ಪ್ರಯತ್ನ, ನಾನು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ವೆಂಕಟೇಶ್ ಅವರು ಏನಂತ ಹೇಳ್ತೀರಾ? KPCC ಪ್ರಧಾನ ಕಾರ್ಯದರ್ಶಿ ರೇವಣ್ಣನವರನ್ನ ಶಿಕ್ಷಕರನ್ನಾಗಿ ಕಳಿಸ್ಕೊಟ್ಟಿದ್ರು. ನಮಗೆ KPCCಯಿಂದ ಕಳಿಸಿದ್ದಕ್ಕೂ ಕೂಡ ಬಹಳ ಸಾರ್ಥಕ, ಸಂತೋಷ. ಮತ್ತು ಹೊಸ ನೂತನ ಮೇಯರು ಕೂಡ ಅಭಿನಂದನೆಗಳನ್ನ ಹೇಳ್ತಾ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರಿಗೆ ಧನ್ಯವಾದ. KPCC ವತಿಯಿಂದ ನನ್ನ ಪೂರ್ವಕವಾದ ಧನ್ಯವಾದಗಳು. ಇವತ್ತು ಮೊದಲನೇದಾಗಿ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಮೇಯರ್ ಅವರಿಗೆ ಶುಭಾಶಯಗಳು ಕೋರ್ತಾ, ಈ ಎಲ್ಲ ಎಲೆಕ್ಷನ್ನ ಅಬ್ಸರ್ವರ್ಸ್ ಬಂದಂಥ ನಮ್ಮ ಆರ್ ವಿ ವೆಂಕಟೇಶ್ ಅವರಿಗೆ ಅವರಿಗೂ ಧನ್ಯವಾದಗಳು ತಿಳಿಸ್ತಾ, ಇಲ್ಲಿ ನಾವು ನಾಗೇಂದ್ರಣ್ಣವರು, ನಾಸಿರುಸೇನವರು, ನಮ್ಮ ಹೈಕಮಾಂಡು ಏನು ಯಾರ ಹೆಸರು ಹೇಳಿದ್ರೆ ಅದು ಫೈನಲ್ ಅಂತೇಳಿ ನಾವು ಫಸ್ಟಿಂದ ಏನು ಹೇಳ್ಕೊಂಡು ಬಂದಿದ್ರು. ಇವತ್ತು ಅದೇ ರೀತಿಯಲ್ಲಿ ಅವ್ರು ಏನು ಹೆಸರು ಕಳಿಸಿದಾರೋ ಈ ಥರ ಈ ಹೊಸ ಮೇಯರಾಗಿ ಆಯ್ಕೆ ಆಗ್ಬೇಕಂತೇಳಿ ಅವ್ರನ್ನೇ ಒಮ್ಮತದಿಂದ 29 ಮತಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಏನಿದ್ದು ಅವನ್ನ ನಾವು ತಗೊಂಡು ಇವತ್ತು ಅವ್ರ ಮೇಯರಾಗಿ ಮಾಡಿದ್ವಿ. ನಾವೆಲ್ಲ ಒಗ್ಗಟ್ಟಾಗಿದ್ವಿ. ನಮ್ಮ ಕುಟುಂಬ ಅಂದಮೇಲೆ ಎಲ್ಲರೂ ನಾನು ಮೇಯರ್ ಆಗಬೇಕು, ಅವರು ಮೇಯರ್ ಆಗಬೇಕು ಅಂತೇಳಿ ಆಸ್ಪಿರೇಷನ್ಸ್ ಇರುತ್ತೆ. ಆದರೆ ಫೈನಲ್ ಡಿಸಿಷನ್ ಮಾತ್ರ ಹೈಕಮಾಂಡ್ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ತಗೊಂಡಿದ್ದಾರೆ. ಅವರ ಮಾರ್ಗದರ್ಶನ ಮೇರೆಗೆ ಇವತ್ತು ಇವ್ರನ್ನ ಮೇಯರ್ ಆಗಿ ಆಯ್ಕೆ ಮಾಡಿದ್ದಾರೆ.
ವಿಚಾರ ಬಗ್ಗೆ ಕೂಡ ನಮಗೂ ಕೂಡ ಗೊತ್ತಿಲ್ಲ. NIA ದಾಳಿ ಆದ್ಮೇಲೆ ಅದನ್ನ postpone ಅದೇ ಪ್ರಶ್ನೆ. ನೀವು 4ನೇ ಸರಿ MLA ಆಗಿದ್ದೀರಾ. ಎಲ್ಲಾದ್ರೂ ದೇಶದಲ್ಲಿ NIA reasons ಕೊಟ್ಟು ಚುನಾವಣೆ postpone ಲಾ ಅಂಡ್ ಆರ್ಡರ್ ಸಮಸ್ಯೆ ಇದ್ದಾಗ ಮಾಡಿರ್ಬೋದೇನೋ, ಬಟ್ ನನಗೆ ಅದನ್ನ ಯಾಕಂದ್ರೆ ಆರ್ಸಿಗೆ ಪೂರ್ಣ ಪ್ರಮಾಣದ ಇದಿರುತ್ತೆ. ಆದ್ರೆ ಇವತ್ತು ಮಾಡ್ಬೋದು, ಹಂಗ ಅನ್ಕೊಂಡ್ರೆ ಇವತ್ತು ಮಾಡ್ಬೋದು. ಆದ್ರೂ ಕೂಡ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸೋರು ಕೂಡ ಬಹಳಷ್ಟು ಫ್ರೀಡಮ್ ಇರುತ್ತೆ. ಆದ್ರೆ ಇವತ್ತು ನಾವೆಲ್ಲ ಕೂಡ ಒಕ್ಕೂರ್ಲಾಗಿ ಇವತ್ತು ಏನು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆ ನಮ್ಮ ಅಧ್ಯಕ್ಷರು, ಅದರಲ್ಲಿ ಮುಖ್ಯವಾಗಿ ನಮ್ಮ DCM ಸಾಹೇಬರಾದಂಥ DK ಶಿವಕುಮಾರ್ ಸಾಹೇಬರು ಬಹಳಷ್ಟು ದಿನ ಮಾತಾಡ್ಕೊಂಡು ಯಾವ ರೀತಿ ಇದೆ, ಯಾವ ರೀತಿ ನಡೆಸ್ತಾ ಇದ್ದೀರಿ ಅಂತೇಳಿ. ಯಾಕಂದ್ರೆ ಬಳ್ಳಾರಿಯ ಕಾಂಗ್ರೆಸ್ ಮಾತ್ರನೇ ಮಹಾನಗರ ಪಾಲಿಕೆ ನಮ್ಮ 11ರಲ್ಲಿ ಒಂದೇ ಒಂದಿದೆ ನಮಗೆ. ಇವತ್ತು ಇದನ್ನು ಉಳಿಸ್ಕೊಂಡು ಹೋಗ್ಬೇಕಂತೇಳಿ ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಅವರ ಆದೇಶದಂತೆಯೇ ಇವತ್ತು ನಾವು ನಡ್ಕೊಂಡು ನಾವು ಮಾಡ್ಕೊಂಡು ನಾನು ಪಕ್ಷದ ಬಗ್ಗೆ ಕೇಳ್ತಿಲ್ಲ. ನೀವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ನೀವು ಲಾ ಅಂಡ್ ಆರ್ಡರ್ ಸಂಬಂಧಪಡಲ್ಲ ಅಂತ ಹೇಳಕ್ ಇಲ್ಲ ನನಗೂ ಉತ್ತರ ವೆರಿ ಮಚ್ ಕನ್ಸರ್ನ್ ಟು. ಇಲ್ಲ, ಖಂಡಿತವಾಗಿ ನಾನು ನಿಮ್ಮ ಜೀವನದಲ್ಲಿ ಎಲ್ಲಾದ್ರೂ NIA ಸರ್ಚ್ ಇಂದ ಚುನಾವಣೆ ನಡೆಸಿ ಪೋಸ್ಟ್ಪೋನ್ ಮಾಡಿದ ಉದಾಹರಣೆ ನೋಡಿದ್ದೀರಾ? ಇಲ್ಲ, ಖಂಡಿತವಾಗಿ ಕೂಡ ನಮ್ಮ ಬಳ್ಳಾರಿಯ ಮಾನ್ಯ ವರಿಷ್ಠಾಧಿಕಾರಿಯಾದಂಥ ನಮ್ಮ SP ಸಾಹೇಬರು ಕೂಡ ಅವತ್ತು ನನಗೆ ಬೆಳಿಗ್ಗೆನೆ ಫೋನ್ ಮಾಡಿದ್ರು. ಸರ್, ಈ ರೀತಿ NIA ಸರ್ಚಸ್ ಆಗ್ತಾ ಇದೆ, ಇನ್ನ ಜಾಸ್ತಿ ಸರ್ಚ್ ಆಗ್ಬೋದು ಅಂತೇಳಿ ಅವರು ಆತಂಕ ವ್ಯಕ್ತಪಡಿಸಿದ್ರು. ಸರ್, ಇವತ್ತೊಂದೇ ಅಲ್ಲ, ಇನ್ನ 1 ವಾರಗಳ ಕಾಲ ಇಲ್ಲಿ ಆಗ್ತಾ ಇದೆ. ಬಟ್ NIA ಸರ್ಚ್ ಮಾಡೋದ್ರಲ್ಲಿ ನಮ್ಮ ಅಭಿಪ್ರಾಯ ಇಲ್ಲ. ನಾನು ಕೇಳಿದೆ, NIA ಸರ್ಚ್ ಡೆಲ್ಲಿಯಿಂದ ಬಂದಿದೆ ಸರ್, ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಬಟ್ ನಾವು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಇದನ್ನ ಮಾಡ್ತಾ ಇದೀವಿ ಅಂತೇಳಿ ನನ್ ಗಮನ. ಇಲ್ಲ, ಮಾಡ್ಬೋದು. ನಿಮ್ಮ ಇತಿಹಾಸದಲ್ಲಿ ನಿಮ್ಮ ರಾಜಕೀಯ ಜೀವನದಲ್ಲಿ ನಿಮ್ಮ ರಾಜಕೀಯ ಜೀವನದಲ್ಲಿ ಈ ತರದ್ ನೋಡಿದ್ರಾ ನೀವು? ಇಲ್ಲ, ಖಂಡಿತವಾಗಿ ಅಲ್ಲ. ಪೂರ್ಣ ಪ್ರಮಾಣದಲ್ಲಿ ಇವತ್ತು ಅವ್ರಿಗೆಲ್ಲ ಫ್ರೀಡಮ್ ಇರುತ್ತೆ ಅದನ್ನ ಮಾಡೋದ್ರಲ್ಲಿ. ಯಾಕಂದ್ರೆ ಇಲ್ಲಿನ ಲಾ ಅಂಡ್ ಆರ್ಡರ್ ಸಮಸ್ಯೆ ಇದ್ದಾಗ ಮಾಡ್ತಾರೆ ಅನ್ನುವಂಥ ವಿಚಾರ ಲೋಕಸಭಾ ಎಲೆಕ್ಷನ್ ಅಲ್ಲ, ಇದರಲ್ಲಿ ನಮ್ಮವ್ರು ಏನ್ ಮಾಡಿದ್ರು ಅವೆಲ್ಲ ನಿಮಗೆ ಗೊತ್ತಿದೆ. ಮತ್ತೆ ಬೇರೆ ಪಾರ್ಟಿಯವರು BJP ಅವರು ಕೂಡ ಏನೇನು ಕಸರತ್ತು ಮಾಡಿದ್ರು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಇದೆಲ್ಲ ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಇದು ಏನಾದ್ರೂ ಅವರಿಗೆ ಕಾರ್ಪೊರೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಲೋಕಸಭಾದಲ್ಲಿ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಕಸರತ್ತು ಅವೆಲ್ಲ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಬಟ್ ನಿಮಗೆ ಗೊತ್ತಿದ್ದಂಗೆ ಬಿಜಾಪುರ್ ಕೂಡ ನಮ್ದೇ ಆಗಿದೆ, ಬಳ್ಳಾರಿ ಕೂಡ ನಮ್ದು ಆಗ್ಲೇಬೇಕಾಗಿದೆ, ಇಲ್ಲೂ ಆಗಿದೆ. ಈ ಮುಂದುವರುವ ಲೋಕಸಭಾ ಎಲೆಕ್ಷನ್ಸ್ ಕೂಡ ಯಾವ ತರ ನಾವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆದ್ದು ಬಂದಿದ್ವಿ, ಅದೇ ತರ ಲೋಕಸಭಾ ಎಲೆಕ್ಷನ್ ಕೂಡ 20ಕ್ಕಿಂತ ಹೆಚ್ಚು ಸೀಟು ಈ ಸಲ ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಮ್ಮ ಇಂಟರ್ನಲ್ ರಿಪೋರ್ಟ್ಸ್, ಇನ್ ಹೌಸ್ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ 20+ ನಾವು ಗೆಲ್ತೀವಿ. ಆ ರಿಪೋರ್ಟ್ಸ್ ಅವ್ರಿಗೂ ಗೆದ್ದಿದೆ BJP ಅವರಿಗೆ, ಅದಕ್ಕೆ ಇವೆಲ್ಲ ಪ್ರಯತ್ನ ಅವೆಲ್ಲ ಮಾಡ್ತಾ ಇದ್ರು. ರಾಮ ಎಲೆಕ್ಷನ್ ಸಬ್ಜೆಕ್ಟ್ ಆಗಿದ್ದಾರೆ. ನೋಡಿ, ಕಾಂಗ್ರೆಸ್ ಪಾರ್ಟಿಗೆ ಅವ್ರದೇ ನಮ್ದೇ ಆಗಿರೋ ಒಂದು ಪೊಲಿಟಿಕಲ್ ನೆರೇಟಿವ್ ನಾವು ಸೆಟಪ್ ಮಾಡ್ತೀವಿ. ನಮ್ಮ ಇಶ್ಯೂಸು, ಡೆವಲಪ್ಮೆಂಟ್ ಇಶ್ಯೂಸು, ಪ್ರೋಗ್ರೆಸ್ ಆಗಿರೋ ಇಶ್ಯೂಸ್ ಮೇಲೆ ನಾವು ಎಲೆಕ್ಷನ್ ಫೈಟ್ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಅವರು ಬೇರೆ ಏನೇನು ಮಾಡ್ತಾರೆ ಅವೆಲ್ಲ ಗೊತ್ತಿಲ್ಲ. ಬಟ್ ನಾವು ಅದರಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಇತ್ತು, ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಇತ್ತು, ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ಸ್ ಇತ್ತು, ಅದಕ್ಕೆ ನಾವು ಒಪ್ಕೊಂಡು ಬದ್ಧವಾಗಿ ಅದ್ರ ಜೊತೆಯಲ್ಲಿ ನಾವು ಇದ್ದೀವಿ. ಸರ್, ರಾಜ್ಯದಲ್ಲಿ 3 DC ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದು ಡೆಲ್ಲಿವರೆಗೆ ಹೋಗಿದ್ದೇನೆ, ಈ ರಾಜ್ಯಕ್ಕೆ ಸೀಮಿತ ಇದೆ? ನೋಡಿ, ಇವತ್ತು ಬರೀ ಕಾರ್ಪೊರೇಷನ್ ವಿಷಯವಾಗಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಮಿಕ್ಕಿದ ಎಲೆಕ್ಷನ್ CWC ಮೆಂಬರ್ ಆಗಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನೋಡಿ. ಇವಾಗ ಸದ್ಯಕ್ಕೆ ಹೈಕಮಾಂಡ್ ಡಿಸಿಷನ್ ಆಗಿರೋದು 1 CM 1 ಡೆಪ್ಟಿ CM. ಈ ಆಕಾಂಕ್ಷಿಗಳು ಆಸ್ಪಿರೇಷನ್ ಇಟ್ಕೊಳ್ಳೋರು ಏನೇನೋ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ನಮ್ಮ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಮತ್ತೆ AICC ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವಾಗ ಸದ್ಯಕ್ಕೆ ಇರೋದು 1 CM 1 ಡೆಪ್ಟಿ CM. ಮತ್ತೆ ಏನಾದ್ರು ಡಿಸಿಷನ್ ಆಗುತ್ತೆ ಅವಾಗ ಆದಾಗ ನಿಮ್ಗೆ ತಿಳಿಸ್ತೀವಿ. ಬಟ್ ಸದ್ಯಕ್ಕೆ ಬೇರೆ ಏನ್ ಡೆವಲಪ್ಮೆಂಟ್ ಇಲ್ಲ. ಪೊಲಿಟಿಕಲ್ ಸಬ್ಜೆಕ್ಟ್ ಆಯ್ತಾ ಬಿಜೆಪಿಗೆ ಅಂತ ನನ್ನ ಪ್ರಶ್ನೆ. ಇವಾಗ ನೋಡಿ, ಅವ್ರು ಏನ್ ಮಾಡ್ಕೊಂತ ಇದ್ದಾರೆ, ಎಮೋಷನಲ್ ಇಶ್ಯೂಸ್, ಎಮೋಷನಲ್ ಇಶ್ಯೂಸ್ ಅವ್ರು ಮಾಡ್ಕೊಂತ ಇರ್ಬೋದು. ರಾಮ ಬಂದು ಭಗವಾನ್ ಅವರು, ಮತ್ತೆ ಇಡೀ ದೇಶಕ್ಕೆ ಒಂದು ಕಲ್ಚರಲ್ ಮತ್ತೆ ಸಿವಿಲೈಸೇಷನ್ ಮತ್ತೆ ರಿಲಿಜಿಯಸ್ ಒಂದು ಐಕಾನ್ ಅವರು. ಅವರಿಗೆ ರಾಮನಿಗೆ ಮತ್ತೆ ಯಾವುದೇ ಭಗವಾನಿಗೆ, ಯಾವುದೇ ರಿಲಿಜಿಯಸ್ ಐಡೆಂಟಿಟಿಗೆ ಮತ್ತೆ ಸ್ಪಿರಿಚುವಲ್ ಲೀಡರ್ಗೆ ಮತ್ತೆ ಗಾಡೆಸಸ್ಗೆ ನಾವು ಪೊಲಿಟಿಸೈಸ್ ಮಾಡಕ್ ಹೋಗ್ಬಾರ್ದು. ನಮ್ಮ ರಿಲಿಜಿಯನ್ ನಮ್ಮ ಜೊತೆಲಿ ಇಟ್ಕೋಬೇಕು. ನಾವು ಅದನ್ನು ಪೊಲಿಟಿಕಲ್ ಯೂಸಿಗೆ ನಾವು ಪೊಲಿಟಿಕಲಿ ಯುಟಿಲೈಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಇದು ಕಾಂಗ್ರೆಸ್ ಪಾರ್ಟಿಯ ಸ್ಟ್ಯಾಂಡ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.